ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದ್ದರೂ ನಮ್ಮ ಅಪ್ಪನಿಗೆ ನಾನೇ ವಾಷಿಂಗ್ ಮಿಷಿನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೋಮ್ ಸೀರೀಸ್. ಯಾಕಂದರೆ ಅಪ್ಪನಿಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿರೋದು ನೀಟ್ ಅಂತ ಅನಿಸೋದೇ ಇಲ್ಲ. ಅದಕ್ಕೆ ನನ್ನ ಕೈಯಲ್ಲೇ ವಾಶ್ ಮಾಡಿಸೋದು. ನಾನು ತೊಳೆದ್ರೆ ಚೆನ್ನಾಗಿ ತೊಳೆದಿದ್ಯಾ ಅಂತ ಅಂದ್ಕೊಂಡು ಅಪ್ರಿಸಿಯೇಷನ್ ಮಾಡ್ತಾರೆ. ಹಾಗೆ ಅಮ್ಮನಿಗೆ ಒಂದು ಕೊಡಪ್ಪನ ನೀರು ಎಳೆದು ಕೊಟ್ಕೊಂಡು ನಾನು ಅವಾಗ ಕುಡಿದ್ವಿ ಗ್ರೇಪ್ ಜ್ಯೂಸು. ಯಾವ ಜ್ಯೂಸ್ ಕುಡಿದ್ರೂ ಈ ಸೆಕೆಗಾಲಕ್ಕೆ ಅಂತೂ ಕಮ್ಮಿನೇ ಅದು. ಆಮೇಲೆ ನಾನು ಅವಾಗ ಕೂತ್ಕೊಂಡು ನೋಡಿ ಚೆನ್ನಮನೆ ಆಡಕ್ಕೆ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ತುಂಬ ಪುರಾತನ ಕಾಲದ ಒಂದು ಆಟ. ಇದನ್ನ ದೊಡ್ಡವರು ಹೇಳ್ತಾರೆ ಅಕ್ಕ ತಂಗಿಯಂದ್ರು ಆಟ ಆಡಲೇಬಾರ್ದು ಅಂತ. ಅದಕ್ಕೆ ನಮ್ಮ ಮನೇಲಿ ನನ್ನ ಮತ್ತೆ ಅಕ್ಕನ ಆಟ ಆಡೋಕ್ಕೇ ಬಿಡಲ್ಲ. ಇದರ ಸ್ಟೋರಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಅಪ್ಪ ಪೇಟೆಗೆ ಹೋಗಿ ತಂದ್ರು ನೋಡಿ ಮೀನು. ನಾನು ಮನೆಗೆ ಬಂದ್ರೆ ಅಂತೂ ಮೀನಂತೂ ಮಿಸ್ಸೇ ಆಗಲ್ಲ. 2 ಥರದ ಮೀನು ತಂದ್ರು, ಒಂದು ಫ್ರೈಗೆ ಮತ್ತು ಇನ್ನೊಂದು ಸಾರಿಗೆ. ನಮ್ಮನೆ ಬೆಕ್ಕು ಅಂತೂ ಫುಲ್ಲು ಖುಷಿ, ಇವತ್ತಂತೂ ಮೀನು ಊಟ ಅಂತೇಳಿ. ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ನಾವೇ ಫಿಶ್ ಕ್ಲೀನ್ ಮಾಡೋದು. ಬೆಂಗಳೂರು ಕಡೆ ಎಲ್ಲ ಅವರೇ ಮಾಡಿ ಕೊಡ್ತಾರೆ. ಇಲ್ಲೆಲ್ಲ ಕೆಲವು ಕಡೆ ಮಾತ್ರ ಮಾಡಿಕೊಡ್ತಾರೆ. ಒಂದು ಕಡೆಯಿಂದ ಅಪ್ಪ ಫಿಶ್ ಕ್ಲೀನ್ ಮಾಡ್ತಿದ್ರೆ ನಾನು ಇನ್ನೊಂದು ಕಡೆಯಿಂದ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೆ. ನಾನ್ ವೆಜ್ ಪದಾರ್ಥನ ಬಿಸಿಲಲ್ಲಿ ಮಾಡಿದ್ರೇ ಟೇಸ್ಟ್. ಅದಕ್ಕೆ ನಾನು ಬಿಸಿಲೆಣ್ಣೆ ಹುಡ್ಕೊಂಡು ಬಿಸಿಲಲ್ಲಿ ಪದಾರ್ಥ ಸ್ಟಾರ್ಟ್ ಮಾಡಿದೆ. ಒಂದು ಕಡೆಯಿಂದ ಸಾಂಬಾರು ಮಾಡ್ತಿದ್ರೆ ಇನ್ನೊಂದು ಕಡೆಯಿಂದ ಫಿಶ್ ಫ್ರೈಗೂ ರೆಡಿ ಮಾಡ್ತಿದ್ದೆ. ಒಟ್ಟಿಗೆ 2 ಕೆಲಸನ ಮುಗಿಯುತ್ತೆ ಅಂತೇಳಿ ಬೇಗ ಬೇಗ ಅಡುಗೆನೂ ಸ್ಟಾರ್ಟ್ ಮಾಡಿದೆ. ಒಂದು ಕಡೆಯಿಂದ ಸಾಂಬಾರ್ನು ರೆಡಿ ಆಯಿತು, ಇನ್ನೊಂದು ಕಡೆಯಿಂದ ಫಿಶ್ ಫ್ರೈನೂ ರೆಡಿ ಆಯಿತು. ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂತ ತುಂಬ ಆಸೆ ಆಗ್ತಿತ್ತು. ಅದಕ್ಕೆ ನಾನು ಒಂದು ಬಾಳೆ ಎಲೆ ಕಟ್ ಮಾಡಿಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ನೆಕ್ಸ್ಟ್ ಸೀರೀಸಲ್ಲಿ ಸಿಗ್ತೀನಿ. ಬಾಯ್.